ವೀಕ್ಷಕರೇ, ನಿಮ್ಗೆ ಗೊತ್ತೇ ಇರುತ್ತೆ ಜೇನುನೊಣ ಜೇನುತುಪ್ಪವನ್ನ ತಯಾರಿಸುತ್ತೆ. ಆದ್ರೆ ಜೇನುತುಪ್ಪವನ್ನ ಯಾಕೆ ತಯಾರಿಸುತ್ತೆ ಮತ್ತು ಅದರಿಂದ ಜೇನುನೊಣಗಳಿಗೆ ಏನು ಉಪಯೋಗ ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಇದಷ್ಟೇ ಅಲ್ಲದೆ ರಾಣಿ ಜೇನಿನ ಕೆಲಸವೇನು, ಇದು ಹೇಗೆ ಜನಿಸುತ್ತೆ ಮತ್ತು ಇದು ಸತ್ತು ಹೋದರೆ ಎಲ್ಲ ಜೇನುನೊಣಗಳು ಯಾಕೆ ಸತ್ತು ಹೋಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಕೂಡ ನ್ಯಾಚುರಲ್ ಜೇನುತುಪ್ಪ ತಿಂದಿದ್ದೀರಾ ಅಂದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪ್ರತಿಯೊಂದು ಜೀವಿಯೂ ಕೂಡ ಕಷ್ಟ ಕಾಲದಲ್ಲಿ ತನ್ನ ಜೀವ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತವೆ. ಜೇನುನೊಣಗಳು ಹೊಟ್ಟೆ ತುಂಬಿಸಿಕೊಳ್ಳಲು ಹೂವಿನ ರಸವನ್ನ ಹೀರಿಕೊಳ್ಳುತ್ತೆ. ಆದರೆ ಒಂದು ಸಮಯದಲ್ಲಿ ಎಲ್ಲ ಹೂವುಗಳು ಬಾಡಿ ಹೋಗುತ್ತೆ. ಇಂಥ ಸಮಯದಲ್ಲಿ ಅವುಗಳಿಗೆ ಆಹಾರದ ಕೊರತೆ ಉಂಟಾಗುತ್ತೆ. ಹಾಗಾಗಿ ಜೇನುನೊಣಗಳು ಮುಂಚಿತವಾಗಿಯೇ ಜೇನುತುಪ್ಪವನ್ನ ತಯಾರಿಸಿ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತೆ. ಆದರೆ ನಾವು ಅವುಗಳು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ತಯಾರಿಸಿದ್ದ ಆಹಾರದಿಂದ ನಮ್ಮ ಹೊಟ್ಟೆ ತುಂಬಿಸಿಕೊಳ್ತೀವಿ. ಇನ್ನು ಪ್ರತಿಯೊಂದು ಜೇನುಗೂಡಿಗೂ ಒಂದು ರಾಣಿ ಜೇನು ಇರುತ್ತೆ. ಇದು ಸಾವಿರಾರು ಕೆಲಸಗಾರ ಜೇನುಗಳ ಹೆಡ್ ಆಗಿರುತ್ತೆ. ಈ ರಾಣಿ ಜೇನು ಇಲ್ಲ ಅಂದ್ರೆ ಆ ಜೇನುಗೂಡಿನಲ್ಲಿ ಜೇನುತುಪ್ಪವೇ ತಯಾರಾಗೋದಿಲ್ಲ. ಯಾಕೆ ಅಂದ್ರೆ ರಾಣಿ ಜೇನು ಮಾತ್ರವೇ ಮೊಟ್ಟೆ ಇಡೋದಕ್ಕೆ ಸಾಧ್ಯ. ಇನ್ನುಳಿದ 95% ಅಷ್ಟು ಹೆಣ್ಣು ಜೇನುಗಳು ಮೊಟ್ಟೆ ಇಡೋದಿಲ್ಲ. ಇವುಗಳ ಕೆಲಸ ಏನು ಅಂದ್ರೆ ಜೇನುಗೂಡನ್ನ ಸ್ವಚ್ಛವಾಗಿಡೋದು, ಹೂವಿನ ರಸವನ್ನ ಸಂಗ್ರಹಿಸಿ ಜೇನುತುಪ್ಪ ತಯಾರಿಸೋದು, ಲಾರ್ವಾಗೆ ಆಹಾರ ನೀಡುವುದು ಮತ್ತು ರಾಣಿ ಆರೈಕೆ ಮಾಡುವುದು. ಇನ್ನು ಗಂಡು ನೊಣಗಳಿಗೆ ಡ್ರೋನ್ ಅಂತ ಕರೀತಾರೆ. ಇವುಗಳ ಕಣ್ಣುಗಳು ದೊಡ್ಡದಾಗಿದ್ದು ದೇಹ ಕೂಡ ದೊಡ್ಡದಾಗಿರುತ್ತೆ. ರಾಣಿ ಜೇನಿನ ಜೊತೆ ಸಂಗಾತಿಯಾಗಿರುವುದೇ ಇವುಗಳ ಕೆಲಸ. ರಾಣಿ ಜೇನು ಇಡೀ ಗೂಡಿಗೆ ನಾಯಕಿ. ವಸಂತ ಕಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ಇದು ಮೊಟ್ಟೆಯನ್ನ ಇಡುತ್ತೆ. ದಿನಕ್ಕೆ 1,500ಕ್ಕೂ ಅಧಿಕ ಮೊಟ್ಟೆಗಳನ್ನಿಡುವ ಕ್ಷಮತೆಯನ್ನ ಹೊಂದಿದೆ. ಒಂದು ವೇಳೆ ಮೊಟ್ಟೆ ಇಡೋದಕ್ಕೂ ಮುನ್ನವೇ ಇದು ಸತ್ತು ಹೋದರೆ ಇನ್ನೊಂದು ರಾಣಿ ಜೇನು ಸೃಷ್ಟಿಯಾಗೋದಿಲ್ಲ. ಆಗ ಇದರ ಕುಟುಂಬವೇ ನಾಶವಾಗಿ ಬಿಡುತ್ತೆ. ಒಂದು ವೇಳೆ ರಾಣಿ ಜೇನು ಮೊಟ್ಟೆ ಇಟ್ಟರೆ ಕೆಲಸಗಾರ ನೊಣಗಳು ಹೊಸ ಲಾರ್ವದ ಮೂಲಕ ಇನ್ನೊಂದು ರಾಣಿ ಜೇನನ್ನ ಸೃಷ್ಟಿಸುತ್ತವೆ. ಕೆಲಸಗಾರ ನೊಣಗಳು 5 ರಿಂದ 6 ವಾರ ಮಾತ್ರ ಬದುಕುತ್ತೆ. ಆದರೆ ರಾಣಿ ಜೇನು ಬರೋಬ್ಬರಿ 6 ರಿಂದ 7 ವರ್ಷಗಳ ಕಾಲ ಬದುಕುತ್ತೆ. ರಾಜಾರಾಣಿ ಇಲ್ಲ ಅಂದರೆ ಮಾನವರು ಬದುಕಬಹುದು ಮತ್ತು ಕಾಡು ಪ್ರಾಣಿಗಳು ಸಹ ಬದುಕಬಹುದು. ಆದರೆ ರಾಣಿ ಜೇನು ಇಲ್ಲ ಅಂದರೆ ಜೇನುನೊಣಗಳು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಅದ್ಭುತ ಅಲ್ವಾ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.